ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ನಾನು ನಿನ್ನೆ ಅಪಾರ್ ಐಡಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಏನಂತ ಹೇಳಿದ್ದೆ ಅಂತಂದರೆ, ಸೊ ಸೆಕೆಂಡ್ PUC ಪಾಸ್ ಆದಂತಹ ಡ್ರಾಪರ್ಸ್ ವಿದ್ಯಾರ್ಥಿಗಳು ಸೊ IM a ಸ್ಟೂಡೆಂಟ್ ಎಟ್ ಅಂತ ಏನು ಇನ್ಫಾರ್ಮೇಷನನ್ನು ಕೇಳ್ತಾರೆ, ಸೊ ಅಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಥವಾ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡನ್ನು ನೀವು ಆ್ಯಡ್ ಮಾಡಬಹುದು ಅಂತ ಹೇಳಿದ್ದೀನಿ. ಸೊ ಇದು ಲಾಸ್ಟ್ ಇಯರ್ PU ಬೋರ್ಡ್ ಅಂತ ಇರುವಂಥದ್ದನ್ನು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತೇಳಿ KSEAB ಅಂತ ಮಾಡಿದರು. ಸೊ ಅದನ್ನು ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ, ರಾಂಗ್ ಇಲ್ಲ, ನೀವು ಆಲ್ರೆಡಿ ಹಾಕಿದರೆ. ಸೊ ಇಲ್ಲ ಸರ್, ನಾನು 2 ವರ್ಷದ ಹಿಂದೆ ಪಾಸ್ ಆಗಿದ್ದೀನಿ, ಕರ್ನಾಟಕ ಸ್ಟೇಟ್ ಬೋರ್ಡ್ PU ಬೋರ್ಡ್ ಇತ್ತು, ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಏನು ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 4ನೇ ಆಪ್ಷನ್ನು ಕರ್ನಾಟಕ ಸ್ಟೇಟ್ ಬೋರ್ಡ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತೇಳಿ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಬಟ್ ಯಾವುದನ್ನು ಸೆಲೆಕ್ಟ್ ಮಾಡಿದರೂ ಕೂಡ ರಾಂಗ್ ಅಂತೂ ಆಗೋದಿಲ್ಲ, ಕರೆಕ್ಟೇ ಆಗ್ತದೆ ಅನ್ನೋದು ಗೊತ್ತಿರಲಿ. ಥ್ಯಾಂಕ್ ಯು.